ಅವರೆಲ್ಲ ಫುಲ್ ವೀಡಿಯೋ ನೋಡಿರಿ. ನಾನು ನಿಮ್ಮ ಕನ್ನಡಿಗನೇ, ಕನ್ನಡದಲ್ಲೇ ಮಾತಾಡ್ತಿರೋದು ನಾನು. ತಮಿಳಿಯನ್ಸು ಬೇರೆಯವ್ರಿಗೆಲ್ಲ ಇದು ಮಾಡ್ತೀರಾ, ನಮಗೆಲ್ಲ ಸಬ್ಸ್ಕ್ರೈಬ್ ಮಾಡಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಂಟೆಂಟ್ ಮೊದಲಿಗೆ ಹಿಂಗೆ ಬರ್ತಾ ಇರತ್ತವ ನಮ್ಮವು. ಸ್ವಲ್ಪ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಚೆನ್ನಾಗಿ ಮಾಡ್ತೀವಿ. ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಟ್ಸ್ ಮೈ ಬ್ಲಾಗ್ಸ್. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಈ ತೋಟದಲ್ಲಿ ಯಾವ ಥರ ಪೈಪ್ಲೈನ್ ಮಾಡಿದ್ದೀವಿ ಅಂತ. ಈಗ ತೋರಿಸ್ತೀನಿ ಬರ್ರಿ ನಿಮಗೆ. ಇದೇ ಇಷ್ಟು ನಮ್ಮ ತೋಟ. ಈ ತೋಟದಲ್ಲೇ ನಿಮಗೆ ಎಷ್ಟು ಯಾವ ಥರ ಪೈಪ್ಲೈನ್ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪೈಪು ಇದು 2 ಇಂಚ್ ಪೈಪ್. ಇದಕ್ಕೆ ಇದನ್ನ ಇದು ಮಾಡಿ ಕರೆ ಪೈಪ್ನ ಆ್ಯಡ್ ಮಾಡಿ ಇದಕ್ಕೆ ನೋಡಿರಿ. ಈ ವೈಟ್ ಪೈಪಿಗೆ ಈ ಗೂಟನೂ ಇಲ್ಲ, ಕೆಳಗಡೆ ಒಂದು ಗೂಟ ಇದೆ ಅಷ್ಟೇ. ಈ ಥರ ಮಾಡಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಸುಮಾರು ಯೂಸ್ ಆಗುತ್ತೆ, ದುಡ್ಡು ಖರ್ಚು ಕಡಿಮೆ ಬರುತ್ತೆ. ಇದರಲ್ಲೇ ನೋಡಿರಿ, ಕೆಳಗಡೆ ಒಂದು ಗೂಟ ಕೊಟ್ಟಿದ್ದಾರೆ ಅಷ್ಟೇ, ಮತ್ತು ಬಿಟ್ಟರೆ ಮತ್ತೆ ಎಂಥದಿಲ್ಲ. ಹೆಚ್ಚು ಕಮ್ಮಿ 1 2 3 4 5 6 7 ಲೈನ್ ಇದ್ದಾವೆ. ಈ 7 ಲೈನಿಗೆ ಹೆಚ್ಚು ಕಮ್ಮಿ ನನಗೆ 4800 ರೂಪಾಯಿ ಬಂತು ಖರ್ಚು. ಇವೆಲ್ಲ ಸೇರಿ ಟೋಟಲ್ ಖರ್ಚು, ಗಮ್ಮು ಸೇರಿ ಅಷ್ಟು ಖರ್ಚು ಇಷ್ಟೇನ ಬಂದಿದೆ. ಇದರಲ್ಲಿ ಯಾರ್ಯಾರು ಈ ವೈಟ್ ಪೈಪ್ ತಂದು ಹಾಕಲ್ಲ ಅಂಥವರಿಗೆ ಇದರಲ್ಲಿ ಯೂಸ್ ಇದೆ. ಯಾರು ಯೂಸ್ ಮಾಡ್ಕೋಬೋದು. ಈ ಪೈಪಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ ಮಾತ್ರ. ಇದು ಮಳೆಗಾಲದಲ್ಲಿ ಕಳೆ ಮಿಷನ್ ಏನಾದ್ರು ಹೊಡೆಯೋದಾದರೆ ಇದರಲ್ಲಿ ಕಟ್ ಮಾಡಿ ತೆಗೆಯೋದು ಅದೆಲ್ಲ ಏನಿಲ್ಲ, ಎಳ್ಕೊಳೋದು ಅದೇನಿಲ್ಲ. ಬಾಲ ಸುತ್ತಿರೋದು ಕಟ್ ಪೀಸ್ ಜಾಯಿಂಟ್ ಮಾಡಿರೋದು ಹೆಂಗೂ ಇರುತ್ತೆ, ಅದಕ್ಕೇನು ಗಮ್ಮ ಹಾಕ್ಬೇಕು ಅನ್ನೋದಿಲ್ಲ. ಅದನ್ನೇ ತಕ್ಕೊಂಡು ಮಡ್ಚಿ ಇಟ್ಕೋಬೋದು ಬೇಕಾದ್ರೆ. ಒಳ್ಳೆ ಯೂಸ್ ಇದೆ ನೋಡಿರಿ. ಇಲ್ಲಿಂದ ಇಲ್ಲಿಗೆ ಒಂದು ಜಾಯಿಂಟು, ಅಲ್ಲಿಂದ ಅಲ್ಲಿಗೆ ಜಾಯಿಂಟು, ಅವೆರಡು ಈ ಕಡೆ ಒಂದು ಕೊಂಬು, ಈ ಕಡೆ ಒಂದು ಕೊಂಬು, 2 ಕಡೆ ಜಾಯಿಂಟು. ಇದಕ್ಕೆ ಗಮ್ಮ ಹಾಕಿರೋದು. ಈ ಜೆಟ್ಟು ಸಮೇತ ಸಪ್ರೇಟಾಗಿ ತಕ್ಕೋಬೋದು ನಾವು ಬೇಕಾದ್ರೆ. ಈ ಥರ ಇದೆ ಪ್ಲ್ಯಾನಿಂಗು ನೋಡಿರಿ. ಯಾರಿಗಾರು ಕಡಿಮೆ ಬಜೆಟಲ್ಲಿ ಪೈಪ್ಲೈನ್ ಮಾಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿ ಹಾರಬೇಕು. ಈ ಕರೆ ಪೈಪೇ ಫುಲ್ಲು ಈ ಜಟ್ಟಿಗೂ ಹಾಕ್ಬಿಟ್ರೆ ಅದು ನೀರು ಹಾರಲ್ಲ, ಸಿಗಾಕಂತವೆ. ಅವು ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರದವಾದರೆ ಮಸ್ತ್ ಬರ್ತಾವೆ, ಚೆನ್ನಾಗಿರ್ತವೆ. ನಾವು ಯೂಸ್ ಮಾಡಿದ್ದೀವಿ, ಚೆನ್ನಾಗಿ ಬರುತ್ತೆ. ಮೇಲೆಲ್ಲ ಪೂರಾ ಇದು ಮಾಡಿದ್ದೀವಿ ನಾವು, ವೈಟು ಜಟ್ಟು ಇದೆಲ್ಲ ಹಾಕಿದ್ದೀವಿ. ಇದು ಈ ಕೆಳಗಡೆ ಮಾತ್ರ ಹಿಂಗೆ ಮಾಡಿದ್ದೀವಿ. ಇದೊಂದು 130-150 ಗಿಡ ಇದಾವೆ. ಇದು ಅದೇ ಗಿಡ ತೀರಾ ಸಣ್ಣ. ಅದು ಈಗ ಏನಾದ್ರು ಮಾಡಿ ಎಬ್ಬಿಸ್ಬೇಕು ಗಿಡ. ಗಾಯ್ಸ್ ಎಲ್ಲ ನೋಡಿ, ಈ ಥರ ಯೂಸ್ಫುಲ್ ಇದೆ, ಚೆನ್ನಾಗಿದೆ ಇದು ಯೂಸು. ಇದು ಪ್ರೈಸ್ ಗೀಸ್ ಎಲ್ಲ ಹೇಳಿದ್ದೀನಿ. ನನಗಾಗಿರೋ ಪ್ರೈಸ್ ಇಷ್ಟೇ. ನಿಮಗೆ ಯಾರಿಗಾರು ಬೇಕಂದರೆ ನೋಡಿರಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಐಡಿಯಾ ಮಾತ್ರ ಚೆನ್ನಾಗಿದೆ. ಈ ಕಡೆ ಎಲ್ಲ ನಾವು ಫುಲ್ಲು ವೈಟ್ ಪೈಪೇ ಹಾಕ್ಬಿಟ್ವಿ. ಅದು ಹೆವಿ ದುಡ್ಡು. ಪೈಪಿನ ಬೆಲೆ ಅಂತೂ ಸಿಕ್ಕಾಪಟ್ಟೆ. ಈ ಕಡೆ ಕಳೆ ಮಿಷನ್ ಹೊಡೆದ್ರೆ, ಒಂದು ಪೈಪ್ ಹೊಡೆದ್ರೆ ಕಲರಿಗೆ 4-5 ರೂಪಾಯಿ ಕೊಡ್ಬೇಕು ಒಂದು ಕಲರಿಗೆ. ಇಂಥವು ಎಷ್ಟು ಪೈಪ್ ಹೊಡಿಯಲ್ಲ ಕಳೆ ಮಿಷನ್ ಹೊಡಿಬೇಕಾರೆ. ಕಳೆನಷ್ಟ ಹೊಡಿದ್ರೆ ಅಡಿಕೆ ಗಿಡನೇ ಹಾಳಾಗ್ತವೆ. ಈ ಥರ ಇದೆ ಪರಿಸ್ಥಿತಿ. ಗೈಸ್, ಆಲೋಚನೆ ಮಾಡಿ ಯೂಸ್ ಮಾಡಬೇಕು. ಎಲ್ಲದನ್ನೂ ಒಟ್ರಾಸಿ ಮಾಡಿದ್ರೆ ನಾವು ಹೆವಿ ದುಡ್ಡು ಖರ್ಚು ಮಾಡ್ಕೊಂಡ್ರೆ ಆಗಲ್ಲ. ಈ ಥರ ಮಾಡಿದ್ದೀವಿ ಈಗ ನಾವು. ಈಗ ನಿಮ್ಗೆ ಯಾರಿಗಾರು ಈ ಥರ ಅನಿಸಿದ್ರೆ ಕಮೆಂಟ್ ಮಾಡಿ ನನಗೆ. ನೀವು ಯಾವ ಥರ ಇದು ಮಾಡಿದ್ದೀರಾ, ಈ ಥರ ಮಾಡಿದ್ದೀರಾ, ಈ ಥರ ಯೂಸಸ್ ಹೆಂಗಿದೆ ಅಂತ, ಚೆನ್ನಾಗಿದೆಯಾ ಇಲ್ವಾ ಅಂತ. ನಾವು ಈ ಥರ ಮಾಡಿದ್ದೀವಿ. ಇದು ಗಾಯ್ಸ್ ನಮ್ಮದು ಹಳೆ ತೋಟ. ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ, ಕಮೆಂಟ್ ಮೂಲಕ ಹೇಳಿರಿ. ಹಂಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಬೇಗ ಫುಲ್ ವಿಡಿಯೋ ನೋಡಿ. ನಾನು ವಾಚ್ ಅವ್ರು ಕಂಪ್ಲೀಟ್ ಮಾಡಬೇಕು ನೋಡಿರಿ. ಈ ಪೈಪ್ನ ಏನು ಮಾಡಿದ್ದೀವಿ ಅಂದರೆ, ನಾವು ಈ ಕಳೆ ಮಿಷನ್ ಹೊಡೆದ್ರೆ ಬರೀ ಈ ಪೈಪ್ ಹೊಡೆಯೋದಂತ ಈ ಥರ ಗುಂಡಿ ಮಾಡಿ ಈ ಥರ ಮುಚ್ಚಿದ್ದೀವಿ. ಇಲ್ಲಿ ನೋಡಿರಿ, ಈ ಥರ ಮುಚ್ಚಿದ್ದೀವಿ ಫುಲ್ಲು. ಒಂದು ಚೂರು ಕಾಣಲ್ಲ. ಇದ್ರ ಮೇಲೆ ಕಳೆ ಬಂದರೆ ಈ ಕಳೆ ಮಿಷನ್ ಹೊಡ್ಕೊತ ಹೋದರೆ ಏನು ಪ್ರಾಬ್ಲಮ್ಮು ಇಲ್ಲ, ಆರಾಮಾಗುತ್ತೆ. ದುಡ್ಡು ಖರ್ಚು ಕಮ್ಮಿ ಮಾಡಬೇಕು, ಐಡಿಯಾನ ಚೆನ್ನಾಗಿ ಬೆಳೆಸ್ಬೇಕು. ಆ ಥರ ಮಾಡ್ಕೋಬೇಕು, ಇಲ್ಲಾಂದರೆ ಆಗಲ್ಲ. ಈಗ ನಮ್ಮ ಕಾಲ ಹಾಕ್ಕೊಳಕ್ಕೂ ಆಗಲ್ಲ, ಮುಂದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಈ ಥರ ಮಾಡ್ಕೊಂಡಿದ್ದೀವಿ ಗಾಯ್ಸ್. ಇದು ನಾನು ತಂದಿರೋದು ನರ್ಸರಿಲಿ ಗಿಡ. ಈ ಗಿಡ ಗೊತ್ತಿದೆ ಸುಮಾರು. ಈ ಗಿಡ ಯಾವುದು ಹೇಳಿದ್ರೆ ನೇರಳೆ ಹಣ್ಣು ಥರ ಬಿಡುತ್ತಲ್ಲ, ಆ ಹಣ್ಣು. ಇದು ಪಂಚಾಮೃತನೋ ಜೀವಾಮೃತನೋ ಗೊತ್ತಿಲ್ಲ. ಸಗಣಿ ನೀರಿದು. ಜೀವಾಮೃತ ಏನೂ ಇಲ್ಲ, ಬರೀ ಸಗಣಿ ಹಾಕಿ ಕಳ್ಳಿಟ್ಟಿರೋದು. ಇಷ್ಟೇ ಸಾಕು. ಸುಮ್ಮನೆ ನಮ್ಮ ಹೊಲ ಗಿಡ ಬಂದಿಲ್ಲ ಇಷ್ಟು ಚೆನ್ನಾಗಿ ನೋಡಿರಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ಏನಂದರೆ ಗೊಬ್ಬರ ಹಾಕಿದ್ದೆಲ್ಲ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಎಷ್ಟು ವ್ಯೂಸ್ ಆಗೈತೆ ಗೊತ್ತಿಲ್ಲ ಗೈಸ್. ಈ ವಿಡಿಯೋದಿಂದ ಏನಾದ್ರು ಯೂಸ್ ಆಗಿದ್ರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದವರೆಲ್ಲ ಫುಲ್ ವಿಡಿಯೋ ನೋಡಿ. ನಾನು ನಿಮ್ಮ ಕನ್ನಡಿಗನೇ, ಕನ್ನಡದಲ್ಲೇ ಮಾತಾಡ್ತಿರೋದು ನಾನು. ತಮಿಳಿಯನ್ಸು ಬೇರೆಯವ್ರಿಗೆಲ್ಲ ಇದು ಮಾಡ್ತೀರಾ, ನಮಗೆಲ್ಲ ಸಬ್ಸ್ಕ್ರೈಬ್ ಮಾಡಲ್ವಾ?
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಮೊದಲು ಹೀಗೆ ಬರ್ತಾ ಇರ್ತವೆ ನಾವು. ಸ್ವಲ್ಪ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಚೆನ್ನಾಗಿ ಮಾಡ್ತೀವಿ. ಗಾಯ್ಸ್, ಇಷ್ಟೇ ಇವತ್ತಿನ ಬ್ಲಾಗು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ರಿಗೂ ಬಾಯ್ ಬಾಯ್. ಗೊತ್ತೇ ಇದೆಯಲ್ಲ ನನ್ನ ಚಾನಲ್ ಯಾವುದಂತ, ಇಟ್ಸ್ ಮೈ ಬ್ಲಾಗ್. ಎಲ್ರಿಗೂ ಬಾಯ್ ಬಾಯ್.